ಇದು ರೆಡಿಮಿಕ್ಸ್ ಧೂಳಿನ ಜನರ ಗೋಳಿನ ಕಥೆ. ರೆಡಿಮಿಕ್ಸ್ ಸಿಮೆಂಟ್ ಘಟಕವೊಂದು ಇಡೀ ಏರಿಯಾದ ಜನರ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದೆ. ಇನ್ನು ಇದು ಅಕ್ರಮ ಅಂತ ಗೊತ್ತಿದ್ರೂ ಕೂಡ ಕಾರ್ಪೊರೇಟರ್ಗಳು, ಬಿಬಿಎಂಪಿ ಅಧಿಕಾರಿಗಳು ಈ ಘಟಕದ ಬೆನ್ನಿಗೆ ನಿಂತಿದ್ದಾರೆ. ಇಷ್ಟಕ್ಕೂ ಇದು ನಡೀತಾ ಇರೋದು ಬಿಬಿಎಂಪಿ ಕಮಿಷನರ್ ಸಿದ್ದಯ್ಯ ಅವರ ಮನೆಯ ಹಿಂದೆನೇ. ಹೀಗೆ ಹೊಗೆ ಉಗುಳ್ತಾ ಇರೋ ಈ ಫ್ಯಾಕ್ಟರಿಯನ್ನೊಮ್ಮೆ ನೋಡಿ. ಹೀಗೆ ಹೊಗೆ ನೋಡಿ ಯಾವುದೋ ಸಣ್ಣ ಫ್ಯಾಕ್ಟರಿಯಿಂದ ಹೊರಬರ್ತಾ ಇರೋ ಹೊಗೆ ಅನ್ಕೊಂಡ್ರ? ಯು ಆರ್ ಕಂಪ್ಲೀಟ್ಲಿ ರಾಂಗ್. ಈಗ ನೋಡಿ, ಇದು ಸಿಮೆಂಟ್ ಕಾಂಕ್ರೀಟ್ ರೆಡಿ ಮಿಕ್ಸ್ ಘಟಕ ಉಗುಳ್ತಾ ಇರೋ ಧೂಳು. ಯಾವುದೋ ಕೈಗಾರಿಕಾ ಪ್ರದೇಶದಲ್ಲಿ ಈ ರೀತಿ ಆಗ್ತಿದ್ರೆ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರಲಿಲ್ಲ. ಈ ಘಟಕ, ಈ ಧೂಳು ಎಲ್ಲ ಇದ್ದಿರೋದು ಅಪ್ಪಟ ಜನವಸತಿ ಪ್ರದೇಶದಲ್ಲಿ. ಅದರಲ್ಲೂ ಅತಿ ಹೆಚ್ಚು ಸರ್ಕಾರಿ ಅಧಿಕಾರಿಗಳೇ ವಾಸಿಸೋ ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲೇ. ಈ ಜನವಸತಿ ಪ್ರದೇಶದಲ್ಲಿ ಈ ಕಾಂಕ್ರೀಟ್ ಮಿಕ್ಸರ್ ಘಟಕ ಸೃಷ್ಟಿಸಿರೋ ಸಮಸ್ಯೆ ಅಷ್ಟಿಷ್ಟಲ್ಲ. ಘಟಕದಿಂದ ಹೊರಬರುವ ವಿಷಕಾರಕ ಧೂಳು ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯಕ್ಕೆ ಕುತ್ತು ತಂದಿದೆ. ಅಸ್ತಮಾದಿಂದ ಹಿಡಿದು ಸಿಲಿಕೋಸಿಸ್ ತನಕ ಯಾವ್ಯಾವುದೋ ರೋಗಗಳು ಇಲ್ಲಿನ ಜನರನ್ನ ಕಾಡ್ತಾ ಇವೆ. ಇನ್ನು ಈ ಘಟಕದಿಂದ ಹೊರಬರೋ ಕಲುಷಿತ ನೀರು ಸೀದಾ ಸೇರೋದು ಪಕ್ಕದ ರಾಜಕಾಲುವೆಗೆ. ಕಾಂಕ್ರೀಟ್ ಮಿಕ್ಸಿಂಗ್ ಪ್ಲಾಂಟ್ ಹಾಕಿದ್ದಾರೆ ಕಲ್ಯಾಣಿ ಮ್ಯಾಗ್ನಮ್ನವರು. ಸುಮಾರು 3 ಎಕರೆಯಲ್ಲಿ ಈ ಪ್ಲ್ಯಾಂಟ್ ಇದೆ. ಇದು ಹಾಕಿದ ನಂತರ ನಮಗೆ ಇದರ ಡಸ್ಟು, ಸಿಮೆಂಟ್ ಡಸ್ಟು, ಅವರು ವೈಲ್ ಮಿಕ್ಸಿಂಗ್ ದಿ ಕಾಂಕ್ರೀಟ್ ಮಿಕ್ಸ್ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಈ ಘಟಕದ ಕುರಿತು ಸುದ್ದಿ ಮಾಡೋದಿಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಇದೆ. ಅದೇನಪ್ಪಾ ಅಂದ್ರೆ, ಈ ಘಟಕ ಇರೋದು ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಅವರ ಮನೆ ಹಿತ್ತಲಲ್ಲಿ. ಕಳೆದ 5-6 ತಿಂಗಳ ಹಿಂದೆ ತಲೆ ಎತ್ತಿದ ಸಿಮೆಂಟ್ ರೆಡಿ ಮಿಕ್ಸ್ ಘಟಕಕ್ಕೆ ಇದೇ ಸಿದ್ದಯ್ಯ ಅವರ ಕೆಳಗೆ ಕೆಲಸ ಮಾಡ್ತಿರೋ ಅಧಿಕಾರಿಗಳೇ ಮೌಖಿಕವಾಗಿ ಸಮ್ಮತಿ ಕೊಟ್ಟಿರುವಂತೆ ಕಾಣುತ್ತೆ. ಯಾಕಂದ್ರೆ ಬಡಾವಣೆಯ ನಿವಾಸಿಗಳು ಸಿದ್ದಯ್ಯ ಅವರ ಮುಂದೆ ನಿಂತು ದೂರು ಹೇಳಿದ್ರೆ ಬಿಬಿಎಂಪಿಯಿಂದ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಇಲ್ಲಿ ಡ್ರೈನೇಜ್ ವಾಟರ್ ಎಲ್ಲ ಅದೆಲ್ಲ ಫಿನಿಶ್ ಆದಮೇಲೆ ಎಲ್ಲ ಡ್ರೈನೇಜ್ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಸಿಕ್ಕಾಪಟ್ಟೆ ಸ್ಮೆಲ್ ಆಗ್ತಾ ಇದೆ. ನಮಗೆ ಇಲ್ಲಿ ರಾತ್ರಿ ಮಕ್ಕಳು ಇವರೆಲ್ಲ ಇದ್ದಾರೆ. ಆ ಸ್ಮೆಲ್ಲಿಂದ ಅವರು ನಿದ್ದೆ ಮಾಡೋದಕ್ಕೂ ಆಗಲ್ಲ. ಅವರಿಗೆ ಈ ಡಿಸೀಸಸ್ ಎಲ್ಲ ಬರ್ತಾ ಇದೆ. ನಾವು 1-2 ಸತಿ ಕಂಪ್ಲೇಂಟು ಮಾಡಿದ್ವಿ. ಅದರಿಂದ ಏನು ಆಕ್ಷನ್ ತಗೊಂಡಿಲ್ಲ ಇಲ್ಲಿ. ಅಷ್ಟಕ್ಕೂ ಈ ಘಟಕ ಯಾರಿಗೆ ಸೇರಿದ್ದು ಅಂತ ಹುಡುಕ್ತಾ ಹೋದ್ರೆ ಕಲ್ಯಾಣಿ ಮೋಟಾರ್ಸ್ ಗ್ರೂಪ್ ಮಾಲೀಕ ನಾರಾಯಣ ರಾಜು ಅವರದ್ದು. ಬಿಬಿಎಂಪಿಗೆ ಆಯ್ಕೆಯಾಗಿರುವ ಬರೋಬ್ಬರಿ 7 ಕಾರ್ಪೊರೇಟರ್ಸ್ ಇವರ ಸಂಬಂಧಿಗಳಂತೆ. ಅದಕ್ಕೆ ಎಲ್ಲಾ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಜನವಾಸ ಮಾಡೋ ಕಡೆ ಇಂತಹ ಧೂಳಿನ ಫ್ಯಾಕ್ಟರಿ ಹಾಕಿ ಜನರ ಜೀವ ತಿಂತಿದ್ದಾರೆ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಿಬಿಎಂಪಿ ಕಮಿಷನರ್ಗೂ ನಾವು ಕಮೆಂಟ್ ಮಾಡಿದ್ವಿ, ಅವ್ರಿಗೂ ಲೆಟರ್ ಎಲ್ಲ ಕೊಟ್ಟಿದ್ವಿ. ಇವನ್ ಅವರು ಸಹ ಇದೇ ಏರಿಯಾದಲ್ಲಿದ್ದಾರೆ, ಬಿಬಿಎಂಪಿ ಕಮಿಷನರ್ ಸಹ ಇದ್ದಾರೆ. ಇಲ್ಲಿ ಏನಾಗಿದೆ, ಈಗ ಚಿಕ್ಕ ಮಕ್ಕಳಿಗೆಲ್ಲ ಈ ಡಸ್ಟ್ ಅಲರ್ಜಿಯಿಂದ ಸುಮಾರು ಈಗಿನ ಜನರೇಷನಲ್ಲಿ ಪೊಲ್ಯೂಷನ್ ಅಲ್ಲೇ ಆಲ್ರೆಡಿ ಆಸ್ಮಾ ಎಲ್ಲ ಬಂದಿದೆ, ಕೆಮ್ಮು ಈಗ ಚಿಕ್ಕ ಮಕ್ಕಳಿಗೆ ಬಂದಿದೆ. ಈ ಘಟಕದ ಕತೆ ನೋಡ್ತಾ ಇದ್ರೆ ಪಾಲಿಕೆಯ ಘೋಷವಾಕ್ಯ ಬಿಬಿಎಂಪಿ ಸದಾ ನಿಮ್ಮ ಸೇವೆಯಲ್ಲಿ ಅನ್ನೋದು ಸಾರ್ವಜನಿಕರಿಗೋ ಅಥವಾ ದಂಧೆಕೋರರಿಗೋ ಅನ್ನೋ ಪ್ರಶ್ನೆಗೆ ಕಮಿಷನರ್ ಸಿದ್ದಯ್ಯ ಉತ್ತರಿಸಬೇಕಾಗಿದೆ.